ನಮ್ಮ ಜಿಲ್ಲೆ ಬಗ್ಗೆ ಅಥವಾ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಿಮ್ಮ ಕಲಬುರಗಿ ನಾಯಕರ ಇತಿಹಾಸಗಳನ್ನು ನೀವು ತಿಳ್ಕೊಂಡ್ರೆ ಒಳ್ಳೆಯದು. ಕಲಬುರಗಿನಲ್ಲಿ ನಿಮ್ಮ ನಾಯಕರು ಏನೇನು ಮಾಡ್ತಾರೆ ಏನೇನಿಲ್ಲ ಅಂದ್ಬಿಟ್ಟು ಫಸ್ಟ್ ನೀವು ಅವರವ್ರ ಇತಿಹಾಸಗಳನ್ನು ತಿಳ್ಕೊಳ್ಳಿ. ಅದಾದಮೇಲೆ ನೀವು ಪತ್ರಿಕಾಗೋಷ್ಠಿ ಮಾಡೋದು ಬೆಟರ್ ಅಂತ ನನ್ನ ಸಲಹೆ ನಿಮಗೆ. ನೀವು ನನ್ನ ಮಾತು ಅಥವಾ ಕಾಂಗ್ರೆಸ್ ನಾಯಕರ ಮಾತು ಕೇಳಕ್ಕೆ ಹೋಗಬೇಡಿ. ದಯವಿಟ್ಟು ನಿಮ್ಮ ಅಕ್ಕಪಕ್ಕ ಜಿಲ್ಲೆ, ಬೀದರ್ ಜಿಲ್ಲೆ ಇರ್ಬೋದು, ಯಾದಗಿರಿ ಜಿಲ್ಲೆಯಲ್ಲಿ ಯಾರು ನಾಯಕರಿದ್ದಾರೆ ನೀವು ಅವರಿಗೆ ಕೇಳಿಬಿಡಿ. ಕಲಬುರಗಿನಲ್ಲಿ IPL ಬೆಟ್ಟಿಂಗ್ ದಂಧೆ ನಡೆಸ್ತಾ ಇದ್ದಿದ್ದು ಯಾರು ಅಂತ ಕೇಳಿಬಿಡಿ. ಉತ್ತರ ನಿಮ್ಮ ಪಕ್ಷದಲ್ಲೇ ಸಿಗುತ್ತೆ. ಸ್ಯಾಂಡ್ ಮಾಫಿಯಾ ನಡೆಸ್ತಾ ಇದ್ದಿದ್ದು ಯಾರು? ನಿಮ್ಮ ಪಡಿತರ ಅಕ್ಕಿ ಮತ್ತು ಅಂಗನವಾಡಿನಲ್ಲಿ ಹಾಲಿನ ಪೌಡರ್, ಮಕ್ಕಳಿಗೆ ಕೊಡುವಂಥ ಹಾಲಿನ ಪೌಡರ್ಗಳನ್ನು 30 ಕೇಸ್ ಮೇಲೆ ಪ್ರಕರಣ ಯಾರು ನಾಯಕರ ಮೇಲೆ ದಾಖಲೆ ಆಗಿದೆ? ಯಾರು ಈಗ ನಾನು 10 ವರ್ಷದ ಹಿಂದೆ 5 ವರ್ಷದ ಹಿಂದೆ ಮಾತಾಡ್ತಾ ಇಲ್ಲ, ಈಗ 1 ತಿಂಗಳ ಹಿಂದೆ ಬೇಲ್ ಮೇಲೆ ಆಚೆ ಬಂದು ಆಲ್ಮೋಸ್ಟ್ 2-3 ತಿಂಗಳು ಜೈಲಿನಲ್ಲಿದ್ದರಲ್ಲ, ಆ ಮಹಾನ್ ಭಾವರು ಯಾವ ಪಾರ್ಟಿ? ರೈತರ ಮೇಲೆ, ರೈತರ ಹೆಸರು ಮೇಲೆ ವಂಚನೆ ಮಾಡಿಬಿಟ್ಟು CBIನಲ್ಲಿ ಚಾರ್ಜ್ ಶೀಟ್ ಹಾಕಿಸ್ಕೊಂಡಿರೋ ನಾಯಕರು ಯಾರು? ಇದು ಕಾಂಗ್ರೆಸ್ ಹತ್ರ ಕೇಳೋಕ್ಕೆ ಹೋಗ್ಬಿಡಿ. ನೀವೇ ನಿಮ್ಮ ಭಾಗದ ನಾಯಕರನಿಗೆ ಕರೆಸಿ ನಾನು ಏನೇನು ಹೇಳ್ತಾ ಇದ್ದೀನಲ್ಲ, ಯಾರು ಈ ರತ್ನಗಳು ಅಂದ್ಬಿಟ್ಟು ಫಸ್ಟು ನಿಮ್ಮ ಪಕ್ಷದ ಇತಿಹಾಸದಲ್ಲಿ ತಿಳ್ಕೊಳ್ಳಿ. ನೀವು ನಿಮಗೆ ನಮ್ಮ ಸ್ನೇಹಿತರಿಗೆ ಮಾಧ್ಯಮ ಸ್ನೇಹಿತರಿಗೆ ನೆನಪಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಹೋದ ಬಾರಿ ಅಶೋಕ್ ಸಾಹೇಬ್ರು ಇರ್ಬೋದು, ನಿಮ್ಮ ವಿಜೇಂದ್ರ ಅವರು ಇರ್ಬೋದು, ಎಲ್ಲರೂ ಕಲಬುರಗಿಗೆ ಬಂದು ನನ್ನ ರಾಜೀನಾಮೆಗೆ ಆಗ್ರಹಿಸಿದರು. ಈಗ ಏನೇ ಆದ್ರೂ ಕೂಡ ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡಬೇಕು ಅಂದ್ಬಿಟ್ಟು ಫ್ಯಾಷನ್ ಆಗಿಬಿಟ್ಟಿದೆ ನಮ್ಮ BJPನಲ್ಲಿ. ಅದು ಕೇಂದ್ರದಲ್ಲಾದರೂ ಪ್ರಿಯಾಂಕರ್ಗೇನೆ ರಾಜೀನಾಮೆ ಕೊಡಬೇಕು, ಗುಲ್ಬರ್ಗದಲ್ಲಾದರೂ ಪ್ರಿಯಾಂಕರ್ಗೇನೆ ರಾಜೀನಾಮೆ ಕೊಡಬೇಕು. ಹೋದ ಬಾರಿ ಇದೇ ನಿಮ್ಮ BJP ನಾಯಕರು ಘಟಾನುಘಟಿಗಳು ಕಲಬುರಗಿಗೆ ಬಂದು ಸೇಮ್ ಇದೆ, ಕಲಬುರಗಿ ರಿಪಬ್ಲಿಕ್ ಆಗಿದೆ, ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡಬೇಕಾಯ್ತು. ಕಾರಣ ಏನು ಆವಾಗ ನಾನು ರಾಜೀನಾಮೆ ಕೇಳಲಿಕ್ಕಂದರೆ, ಚಿತ್ತಾಪುರಿನ BJP ಅಭ್ಯರ್ಥಿ ಅವ್ರ ಮೇಲೆ ನಾನು ಹಲ್ಲೆ ಮಾಡಿದ್ನಂತೆ, ಮಾಡೋಕತ್ತ ಏನು ಆಲ್ಮೋಸ್ಟ್ ಲೈಫ್ ಥ್ರೆಟನಿಂಗ್ ಅಂತೆ.